का कानून है, इसको कोई रोक नहीं सकता और हम सीएए को लागू कर रहे हैं। ಸಿಎಎ ಜಾರಿಗೆ ಕೇಂದ್ರ ಸರ್ಕಾರ ಸಕಲ ಸಿದ್ಧತೆಯನ್ನು ನಡೆಸಿದ್ದು, ಲೋಕಸಭಾ ಚುನಾವಣೆಗೂ ಮೊದಲೇ ಈ ಸಿಎಎ ಕಾಯ್ದೆ ಜಾರಿಗೆ ಬರುವುದು ಖಚಿತವಾಗಿದೆ. ಹೀಗಿರುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಾರಿನ ನಂಬರ್ ಪ್ಲೇಟ್ನಲ್ಲೂ ಸಿಎಎ ಅಕ್ಷರಗಳಿದ್ದು, ಈ ನಂಬರ್ ಪ್ಲೇಟ್ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗೃಹ ಸಚಿವ ಅಮಿತ್ ಶಾ ಅವರು DL1CAA 4421 ಸಂಖ್ಯೆಯ ನಂಬರ್ ಪ್ಲೇಟ್ ಇರುವ ವಾಹನದಲ್ಲಿ ಬಿಜೆಪಿ ಕಚೇರಿಗೆ ಆಗಮಿಸ್ತಾ ಇರುವಂತಹ ಫೋಟೋ ಈಗ ವೈರಲ್ ಆಗಿದೆ. 2024ರ ಲೋಕಸಭಾ ಚುನಾವಣೆಗೆ ಮಾದರಿ ನೀತಿ ಸಂಹಿತೆ ಜಾರಿಗೂ ಮೊದಲೇ ಗೃಹ ವ್ಯವಹಾರಗಳ ಸಚಿವಾಲಯ MHA ಪೌರತ್ವ ತಿದ್ದುಪಡಿ ಕಾಯ್ದೆ CAA 2019ರ ನಿಯಮಾವಳಿಗಳನ್ನು ಪ್ರಕಟಿಸುವಂತಹ ಸಾಧ್ಯತೆ ದಟ್ಟವಾಗಿ ಹಬ್ಬಿರುವಂತಹ ಹಿನ್ನೆಲೆಯಲ್ಲಿ ಈ ನಂಬರ್ ಪ್ಲೇಟ್ ವಿಚಾರ ವೈರಲ್ ಆಗಿದೆ. ಕೇಂದ್ರ ಚುನಾವಣಾ ಆಯೋಗವು 2024ರ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟಿಸಿದ ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಯಾಗಲಿದ್ದು, ಇದಕ್ಕೂ ಮೊದಲು ಮಾರ್ಚ್ 2ನೇ ವಾರದಲ್ಲಿ ಸಿಎಎ ಜಾರಿಯಾಗುವ ಸಾಧ್ಯತೆ ಇದೆ. ಡಿಸೆಂಬರ್ 2019ರಲ್ಲಿ ಸಂಸತ್ನಲ್ಲಿ ಅಂಗೀಕರಿಸಲ್ಪಟ್ಟಂತಹ ಸಿಎಎ ಕಾಯ್ದೆ ಇದುವರೆಗೆ ಜಾರಿಯಾಗಿಲ್ಲ. ಸಿಎಎ ವಿರೋಧಿಸಿ ದೇಶದಾದ್ಯಂತ ಕೆಲವರು ಪ್ರತಿಭಟನೆಯನ್ನು ನಡೆಸಿದ್ರು. ಅನೇಕರು ಇದನ್ನ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಆರೋಪಿಸೋದ್ರ ಜೊತೆಗೆ ರಾಷ್ಟ್ರೀಯ ನಾಗರಿಕರ ನೋಂದಣಿ NRC ಜೊತೆ ಈ ವಿಚಾರವನ್ನ ಲಿಂಕ್ ಮಾಡಿ ಗಲಭೆ ಎಬ್ಬಿಸಿದ್ರು. ಈ ಹಿನ್ನೆಲೆಯಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಾಗುವ ಕೆಲವೇ ದಿನಗಳ ಮೊದಲು ಈ ಸಿಎಎ ಕಾಯ್ದೆ ಜಾರಿ ಬಗ್ಗೆ ಘೋಷಣೆ ಮಾಡಲಾಗ್ತದೆ ಅಂತ ಕೆಲ ಮೂಲಗಳು ವರದಿ ಮಾಡಿವೆ. ಇನ್ನು ಕಳೆದ ತಿಂಗಳಷ್ಟೇ ಅಮಿತ್ ಶಾ ಸಿಎಎನ ಲೋಕಸಭಾ ಚುನಾವಣೆಗೂ ಮೊದಲು ಜಾರಿಗೆ ತರಲಾಗ್ತದೆ ಅಂತ ಘೋಷಣೆ ಮಾಡಿದ್ರು. ಸಿಎಎ ದೇಶದ ಕಾನೂನಾಗಿದ್ದು, ಅದರ ಅಧಿಸೂಚನೆಯನ್ನ ಖಂಡಿತವಾಗಿಯೂ ಹೊರಡಿಸಲಾಗ್ತದೆ. ಅದನ್ನ ಚುನಾವಣೆಗೂ ಮುನ್ನ ಹೊರಡಿಸಲಾಗ್ತದೆ. ಸಿಎಎ ಚುನಾವಣೆಗೂ ಮುನ್ನ ಜಾರಿಯಾಗಲಿದೆ. ಯಾರು ಅದರ ಬಗ್ಗೆ ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಅಂತ ಅಮಿತ್ ಶಾ ಫೆಬ್ರವರಿ 10ರಂದು ನಡೆದಂತಹ ಜಾಗತಿಕ ವ್ಯಾಪಾರಗಳ ಶೃಂಗಸಭೆಯಲ್ಲಿ ಹೇಳಿದ್ರು.